ಎಲ್ಲರಿಗೂ ಹಾಯ್, ನಾನು ನಿಮ್ಮ ಪೂರ್ಣಿಮಾ. ವೆಲ್ಕಮ್ ಬ್ಯಾಕ್ ಟು ಪೂರ್ಣ ಲಾಗ್ಸ್. ಗಾಯ್ಸ್, ಇವತ್ತು ನಾನಿರೋದು ದೊಡ್ಡ ಆಲದ ಮರದಲ್ಲಿ. ಬನ್ನಿ ನೋಡ್ಕೊಂಡು ಬರೋಣ. ದೊಡ್ಡ ಆಲದ ಮರ ಇದೊಂದು ಸಾಮಾನ್ಯ ಮರನ? ನೋ, ಚಾನ್ಸೇ ಇಲ್ಲ. ಆ ಥರ ಹೇಳಕ್ಕೆ ನಮಗೆ ರೈಟ್ಸ್ ಇಲ್ಲ. ಯಾಕೆ ಗೊತ್ತಾ, ಒಂದು ಮರದ ರೂಪದಲ್ಲಿರುವಂತಹ ಸಂಪೂರ್ಣವಾದ ಅರಣ್ಯ ಇದು. ಸುಮಾರು 400 ವರ್ಷಗಳ ಇತಿಹಾಸಗಳನ್ನು ಹೊಂದಿರುವ ಈ ಮರ ಸುಮಾರು 3 ಎಕರೆಗೂ ಹೆಚ್ಚು ಪ್ರದೇಶದಲ್ಲಿ ಹರಡ್ಕೊಂಡಿದೆ. ಸಂಡೇ ನಾನಿಲ್ಲಿಗೆ ಹೋಗಿದ್ದೆ. ನಿಜ ಹೇಳಬೇಕಂದ್ರೆ ತುಂಬ ಸಂತೋಷವಾಗ್ತಿತ್ತು ಆ ಪ್ರತಿಯೊಂದು ಕ್ಷಣ ಕೂಡ. ಇದಂತೂ ಬೇರೆ ಥರ ಲೋಕ. ಅಲ್ಲೊಂದು ಚಿಕ್ಕ ದೇವಸ್ಥಾನ ಇದೊಂದು ವಿಶೇಷ ಗಮನನ ಸೆಳೀತಾ ಇರುತ್ತೆ. ಸ್ಥಳೀಯರಿಗೆ ಬಹಳ ಭಕ್ತಿಯ ಸ್ಥಳ. ಕೆಲವರು ಅಲ್ಲಿಗೆ ಬಂದು ಪೂಜೆ ಮಾಡ್ತಾರೆ, ಹರಕೆ ಕಟ್ತಾರೆ. ಹಾಗೆ ಕೆಲವೊಂದು ಸಮಯದಲ್ಲಿ ಇಲ್ಲಿ ಕೋಳಿ ಬಲಿ ಕೂಡ ನಡೆಯುತ್ತೆ. ಆದರೆ ಸ್ಥಳೀಯ ಸಂಪ್ರದಾಯಗಳ ಪ್ರಕಾರ ಇದೊಂದು ಜನರ ನಂಬಿಕೆ. ಎಷ್ಟೋ ದಿನದ ನಂತರ ದೊಡ್ಡ ಆಲದ ಮರಕ್ಕೆ ಹೋಗಬೇಕು ಅಂತ ಯೋಚನೆ ಮಾಡಿ ಹೇಗೆ ಹೋಗೋದು ಅದ್ರ ಬಗ್ಗೆ ತುಂಬ ಯೋಚನೆ ಬಂತು. ಹುಡ್ಕೋದು ಅಷ್ಟೇನು ಕಷ್ಟ ಆಗಿರಲಿಲ್ಲ. ಆದರೆ ಹೋಗಬೇಕಂದ್ರೆ ತುಂಬ ಕಷ್ಟ ಅಲ್ವಾ? ಇವಾಗ ಅನಿಸುತ್ತೆ ಅಷ್ಟೇನು ಕಷ್ಟ ಅಲ್ಲ ಅಂತ. ಯಾಕೆ ಗೊತ್ತಾ, KR ಮಾರ್ಕೆಟಿಂದ ನಾವು ಅಲ್ಲಿ ಒಂದು ಬಸ್ನ ಹಿಡಿದು ದೊಡ್ಡ ಆಲದ ಮರಕ್ಕೆ ಹೋಗೋ ಬಸ್ ಯಾವುದಂತ ಹೇಳಿದರೆ ಅವ್ರು ಕೇಳ್ತಾರೆ. ಇಲ್ಲ ಅಂತ ಹೇಳಿದರೆ ನಾವು ಮೆಟ್ರೋನ ಯೂಸ್ ಮಾಡ್ತೀವಿ ಅಂತ ಹೇಳಿದರೆ ಚಲ್ಲಗಡದಲ್ಲಿ ಇಳಿದು ಈ ಪ್ಲೇಸ್ಗೆ ಬರ್ಬೋದು. ಅತಿ ಸುಂದರವಾದ ಪ್ರದೇಶ, ನೀವು ಕೂಡ ವಿಸಿಟ್ ಮಾಡ್ಬೋದು ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಲ್ಲಿ ತನಕ ಟೇಕ್ ಕೇರ್ ಯುವರ್ ಸೆಲ್ಫ್. ಬಾಯ್ ಬಾಯ್.